ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಸಮರ ಈಗ ತಾರಕಕ್ಕೇರಿದೆ. ಕುಮಾರಸ್ವಾಮಿ ಜಾಮೀನು ರದ್ದು ಕೋರಿ ಎಸ್ಐಟಿ ಅರ್ಜಿ ಹಾಕುವಂತಹ ಸಾಧ್ಯತೆ ಇದೆ. ತಾರಕಕ್ಕೇರಿದೆ ಎಸ್ಐಟಿ ಐಜಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಸಮರ. ಸಾಯಿ ಮಿನರಲ್ಸ್ ಗಣಿ ಗುತ್ತಿಗೆ ಕೇಸ್ನಲ್ಲಿ ಜಾಮೀನು ಪಡೆದಿದ್ದಾರೆ ಎಚ್ಡಿಕೆ ಜಾಮೀನು ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಎಸ್ಐಟಿ ರೆಡಿಯಾಗಿದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಕುರಿತು ಏನೇನ್ ನಿರ್ಧಾರ ಪ್ರಕಟ ಆಗುತ್ತೆ, ಅರ್ಜಿ ಸಲ್ಲಿಕೆ ಬಗ್ಗೆ ಕಾನೂನು ತಂಡದ ಜೊತೆ ಸಭೆ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಸಭೆ. ಸಾಯಿ ಮಿನರಲ್ಸ್ ಗಣಿ ಗುತ್ತಿಗೆ ಸಂಬಂಧಪಟ್ಟ ಹಾಗೆ ಐಜಿ ಮತ್ತು ಎಚ್ಡಿಕೆ ನಡುವಿನ ಬಿಗ್ ಫೈಟ್ 2006ರಿಂದ 2008ರವರೆಗೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಅವಧಿ. ಬಳ್ಳಾರಿ ಜಿಲ್ಲೆಯ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕಾನೂನು ಉಲ್ಲಂಘಿಸಿ 550 ಎಕರೆ ಗಣಿಗಾರಿಕೆ ಗುತ್ತಿಗೆಗೆ ಅಕ್ರಮವಾಗಿ ಅನುಮೋದನೆ ನೀಡಿದ್ದಾರೆ ಅನ್ನೋ ಆರೋಪ. ಈ ಪ್ರಕರಣದಲ್ಲಿ ಈಗಾಗಲೇ ಜಾಮೀನು ಪಡೆದಿದ್ದಾರೆ ಕುಮಾರಸ್ವಾಮಿ ಅವರು. ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸುವಂತಹ ಪ್ರಯತ್ನ ಈಗ ಆಗ್ತಾ ಇದೆ. ಎಸ್ಐಟಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಇನ್ನೇ ನಿರ್ಧಾರ ಪ್ರಕಟ ಆಗುತ್ತೆ. ಎಚ್ಡಿಕೆ ಜಾಮೀನು ರದ್ದಾಗಬೇಕು ಅಂತ ಎಸ್ಐಟಿ ಕೋರ್ಟ್ ಮೆಟ್ಟಿಲು ಹತ್ತತ್ತೆ. ಈ ಮೂಲಕ ಐಜಿ ಎಚ್ಡಿಕೆ ಬಿಗ್ ಫೈಟ್ ನಡೆದಿದೆ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ನಡೆಸಿದಂತಹ ಪ್ರೆಸ್ ಮೀಟ್ ಅಲ್ಲಿ ಇದೇ ಐಜಿ ಚಂದ್ರಶೇಖರ್ ವಿರುದ್ಧವೇ ಕಿಡಿಕಾರಿ ಆರೋಪ ಮಾಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳಿಗೆ ಎಚ್ಡಿಕೆ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಒತ್ತಡದ ತಂತ್ರ ಇದು, ನಮ್ಮ ಮೇಲೆ ಒತ್ತಡ ತರುವಂತಹ ತಂತ್ರ ಅಂತ ಚಂದ್ರಶೇಖರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಕಾನೂನು ತಂಡದ ಜೊತೆ ಈಗ ಚರ್ಚೆ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪ ಬಹಳ ಜೋರಾಗಿತ್ತು. ಮೊನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಕುಮಾರಸ್ವಾಮಿ ಅವರು ಚಂದ್ರಶೇಖರ್ ವಿರುದ್ಧ ಒಂದಷ್ಟು ಆರೋಪ ಮಾಡಿದ್ರು. ಯಾವ ರೀತಿ ಅಕ್ರಮವಾಗಿ ಆಸ್ತಿಯನ್ನ ಮಾಡಿದ್ದಾರೆ, ಕ್ರಿಮಿನಲ್ ಅವರು ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಕೌಂಟರ್ ಕೊಟ್ಟಿದ್ರು ಚಂದ್ರಶೇಖರ್. 2007ರ ಗಣಿ ಗುತ್ತಿಗೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಮುಖ್ಯಸ್ಥ, ಲೋಕಾಯುಕ್ತ ಎಸ್ಐಟಿ ಐಜಿ ಚಂದ್ರಶೇಖರ್ ಅವರೊಬ್ಬ ಬ್ಲಾಕ್ ಮೇಲರ್, ಅವರೊಬ್ಬ ಕ್ರಿಮಿನಲ್ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಅದಕ್ಕೆ ಎಸ್ಐಟಿ ಐಜಿ ಕೌಂಟರ್ ಕೊಟ್ಟಿದ್ರು. ಹಂದಿ ಜೊತೆ ಗುದ್ದಾಡೋದಕ್ಕೆ ಹೋಗಬಾರದು, ಕುಮಾರಸ್ವಾಮಿ ಸುಳ್ಳು ಆರೋಪದ ಜೊತೆಗೆ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಇದು ನಮ್ಮನ್ನ ಕುಗ್ಗಿಸುವಂತಹ ಯತ್ನ. ಇದು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರೂ ಕೂಡ ಕುಮಾರಸ್ವಾಮಿ ಒಬ್ಬ ಆರೋಪಿ. ಇದು ಐಜಿ ಚಂದ್ರಶೇಖರ್ ಮಾಡಿದಂತ ಆರೋಪ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ಹಾಗೇನೆ ರಮೇಶ್ ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾನೂನಿನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಮೇಶ್. ಈಗ ಈ ಹಿಂದೆ ಪಡೆದಿರುವಂತಹ ಜಾಮೀನನ್ನ ರದ್ದು ಕೋರಿ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಎಸ್ಐಟಿ ತಯಾರಿ ನಡೆಸಿದೆ. ಒಟ್ಟಾರೆ ಹಿಂದೆ ನಡೆದಂತಹ ಈ ಪ್ರಕರಣದ ಒಂದು ಸಲ ಹಿನ್ನೆಲೆ ನೋಡೋದಾದ್ರೆ, ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡೋದಾದ್ರೆ ಶ್ವೇತಾ, ಅಂದರೆ ಗಣಿಗಾರಿಕೆ SIT ಏನು ನಡೀತಾ ಇದೆ. SIT ಮೂಲಗಳಿಂದ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇರುವಂಥ ಖಚಿತ ಮಾಹಿತಿ ಪ್ರಕಾರ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಿದ್ದಾರೆ. ಅವರು ಏನಂದರೆ ಪಡೆದಿರುವಂತಹ ಜಾಮೀನನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು. ಅವರ ವಿರುದ್ಧ ಇರುವಂಥದ್ದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಕ್ರಮವಾಗಿ ಗಣಿ ನವೀಕರಣ ಮಾಡಿದಂಥ ಆರೋಪ ಇರುವಂಥದ್ದು. 2020 ಸರ್ಕಾರ ಏನು ನಡೀತು 2006ರಲ್ಲಿ, ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನು ರಿನ್ಯೂವಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂತದ್ದು. ಈ ಸಂಬಂಧಪಟ್ಟಂತೆ 2011ರಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿದ್ದಂತ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ಒಂದು ವಿಸ್ತೃತವಾದಂತಹ ವರದಿಯಲ್ಲಿ ಈ ಸಾಯಿ ವೆಂಕಟೇಶ್ವರ ಮಿನರಲ್ಗೆ ಅಕ್ರಮವಾಗಿ ಒಂದು ಏನು ಅವರ ಗಣಿ ಗುತ್ತಿಗೆಯನ್ನು ರಿನ್ಯೂವಲ್ ಮಾಡಲಾಗಿದೆ ಅನ್ನುವಂತ ಪ್ರಮುಖವಾದ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ಏನೋ ಒಂದು FIR ದಾಖಲು ಮಾಡಿಕೊಂಡು ಲೋಕಾಯುಕ್ತ ಮೈನಿಂಗ್ SIT ಏನಿದೆ ಅದು ತನಿಖೆಯನ್ನು ಮಾಡ್ತಾ ಇತ್ತು. ಈ ಸಂಬಂಧಪಟ್ಟಂತೆ 2014ರಲ್ಲಿ ಲೋಕಾಯುಕ್ತ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಜಾಮೀನನ್ನು ಪಡ್ಕೊಂಡು ವಿಚಾರಣೆಗೆ ಹಾಜರಾಗಿರ್ತಾರೆ.
ಆ ಸಂದರ್ಭದಲ್ಲಿ ಚರಣ್ ರೆಡ್ಡಿ ಅವರು IGP ಆಗಿರ್ತಾರೆ. ಅವರ ಮುಂದೆ ವಿಚಾರಣೆಗೆ ಜಾಮೀನು ಪಡ್ಕೊಂಡು ಹೋಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟು ಬಂದಿರ್ತಾರೆ. ಸೊ ಅದಾದ ನಂತರ ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿದಂತಹ ಒಂದು SIT ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಹಾಕ್ಲಿಕ್ಕೆ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ. ಅದು ಒಂದು ಡಿಸ್ಪೋಸ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ಸಂದರ್ಭದಲ್ಲಿ ಆ SITಯ ಅಂದ್ರೆ ಚುಕ್ಕಾಣಿ ಹಿಡಿದಿರುವಂತಹ ಹಿರಿಯ ಅಧಿಕಾರಿ ಚಂದ್ರಶೇಖರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಅವರ ವಿರುದ್ಧ ಆರೋಪವನ್ನು ಮಾಡುವಂತ ಪ್ರಯತ್ನಗಳಾಗಿತ್ತು. ಅವರು ಹಿಮಾಚಲ ಕೇಡರ್ ಅಂದ್ರೆ ಅಧಿಕಾರಿ ಕರ್ನಾಟಕಕ್ಕೆ ಹೇಗೆ ಬಂದ್ರು ಅನ್ನುವಂಥದ್ದು, ಮತ್ತೆ ಅವರ ವಿರುದ್ಧ ಎಲ್ಲೊಂದ್ ಕಡೆ ಅಂದ್ರೆ ಭ್ರಷ್ಟಾಚಾರದ ವಿಚಾರದಂತೆ ಆರೋಪ ಮಾಡುವಂತ ಕೆಲಸಗಳಾಯ್ತು. ಸೊ ಇದಾದ ನಂತರ ಏನೋ ನಿನ್ನೆ ಒಂದು ಏನೋ ADGP ಚಂದ್ರಶೇಖರ್ ಅವರು ಒಂದು ಅವರ ಅಧಿಕಾರಿಗಳಿಗೆ ಮೋಟಿವೇಶನ್ ಮಾಡ್ಲಿಕ್ಕೆ ಒಂದು ಲೆಟರ್ ಅನ್ನ ಏನೋ ಕಳಿಸ್ತಾರೆ. ಆ ಲೆಟರ್ ನಲ್ಲಿ ಎಲ್ಲೊಂದ್ ಕಡೆ ಹಂದಿ ಜೊತೆ ಗುದ್ದಾಟ ಒಳ್ಳೇದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಅವರ ಹೇಳಿಕೆಯನ್ನು ಅದರಲ್ಲಿ ಏನು ಬರಿತಾ ಹೋಗ್ತಾರೆ. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಸೊ ಇದೆಲ್ಲದರ ಮಧ್ಯೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ HD ಕುಮಾರಸ್ವಾಮಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವರು ಏನು ಜಾಮೀನನ್ನ ಪಡ್ಕೊಂಡಿದ್ದಾರೆ, ಆ ಜಾಮೀನನ್ನ ರದ್ದು ಮಾಡ್ಲಿಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಅಂತೇಳಿ SIT ಮೂಲಗಳು ಹೇಳ್ತಾ ಇರುವಂತದ್ದು. ಆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾಕೆಂದ್ರೆ ಈಗ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹವರು ಈ ರೀತಿ ಒಂದು ತನಿಖಾ ತಂಡದ ಮೇಲೆ ಹೇಳಿಕೆಯನ್ನ ಕೊಡುವ ಮೂಲಕ ಅಧಿಕಾರಿಗಳ ಮನಸ್ಥೈರ್ಯವನ್ನ ಕುಗ್ಗಿಸುವಂತದ್ದು ಮತ್ತೆ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಸೊ ಇನ್ವೆಸ್ಟಿಗೇಷನ್ಗೆ ಅವರು ಸಹಕರಿಸಬೇಕೆ ಹೊರತು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಟೀಮ್ ಮೇಲೆಯೇ ಈ ರೀತಿ ಇಲ್ಲಸಲ್ಲದ ಆರೋಪ ಮಾಡುವ ಮೂಲಕ ಅಧಿಕಾರಿಗಳ ಮನಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸಗಳಾಗ್ತಾ ಇದೆ. ಈ ಒಂದು ಕಾರಣವನ್ನು ಇಟ್ಟುಕೊಂಡು ಅವರು ಒಂದು ಜಾಮೀನನ್ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಯಾರಿಗಳನ್ನು ಮಾಡ್ತಾ ಇರುವಂತದ್ದು. ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಲೀಗಲ್ ಎಕ್ಸ್ಪರ್ಟ್ಗಳ ಜೊತೆ ಮಾತುಕತೆಯನ್ನ ನಡೆಸಿ ಈ ಅರ್ಜಿಯನ್ನು ಸದ್ಯದಲ್ಲೇ ಸಲ್ಲಿಸಲಿಕ್ಕೆ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ತಯಾರಿಗಳನ್ನು ಮಾಡ್ತಾ ಇರುವಂತದ್ದು. ಸೆಷನ್ ಕೋರ್ಟ್ ನಲ್ಲಿ ಅವರು ಜಾಮೀನು ಪಡ್ಕೊಂಡಿರೋದ್ರಿಂದ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಎಲ್ಲ ಒಂದ್ ಕಡೆ ಈ ಮಾತಿನ ಒಂದು ಚಕಮಕಿ, ಮಾತಿನ ವಾಕ್ಸಮರ ಏನಿದೆ ಇದು ತಾರಕಕ್ಕೆ ಇರೋದ್ರಿಂದ ಈ ಹಂತದಲ್ಲಿ SIT ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ ಅನ್ನುವಂತ ಖಚಿತ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಶ್ವೇತಾ. ಓಕೆ ರಮೇಶ್, ಇನ್ನು ಆನಂದ್, ಪಾಲಿಟಿಕ್ಸ್ ಅನ್ನೋದು ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. ಮುಂಚಾದ್ರೆ ಆರೋಪ ಪ್ರತ್ಯಾರೋಪ ಇತ್ತು, ಈಗ ಹಾಗಲ್ಲ. ಕೇಸಿಗೆ ಪ್ರತಿ ಕೇಸ್, ಹಗರಣಕ್ಕೆ ಮತ್ತೆ ಪ್ರತಿ ಹಗರಣ. ಅವ್ರ ಕಾಲದಲ್ಲಿ ನಡೆದಂತಹ ಹಗರಣವನ್ನ ಎಳೆದು ತಂದು ಕೇಸ್ ಹಾಕೋದ್ರ ಮೂಲಕ ಒಂದಷ್ಟು ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನಗಳು ಈಗ ನಡೀತಾ ಇದೆ ಎಲ್ಲಾ ಪಕ್ಷಗಳಲ್ಲೂ, ಕರ್ನಾಟಕ ಪಾಲಿಟಿಕ್ಸ್ ನಲ್ಲಂತೂ. ಈಗ ಈ ಹಗರಣ ಏನಿದೆ, ಈ ಪ್ರಕರಣ ಮತ್ತೆ ಈಗ ಜಾಮೀನು ರದ್ದು ಮಾಡೋದಕ್ಕೆ ಅರ್ಜಿ ಹಾಕೋ ಮೂಲಕ ಕುಮಾರಸ್ವಾಮಿ ಅವರನ್ನ ರಾಜಕೀಯವಾಗಿ ಯಾವ ರೀತಿ ಡಿಸ್ಟರ್ಬ್ ಮಾಡ್ಬೋದು? ಎಸ್, ಖಂಡಿತವಾಗಲೂ ಕೂಡ ಅಂದರೆ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಶನಿವಾರ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ SITಯ ಮುಖ್ಯಸ್ಥರಾಗಿರ್ತಕ್ಕಂಥ IGP ಚಂದ್ರಶೇಖರ್ ವಿರುದ್ಧ ಮಾಡಿರ್ತಕ್ಕಂಥ ಆರೋಪಗಳು ಸಹಜವಾಗಿ ಚರ್ಚೆಗೆ ಕಾರಣ ಆಗಿತ್ತು. ಗಂಭೀರ ಸ್ವರೂಪದ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಆರೋಪಗಳನ್ನು, ವೈಯಕ್ತಿಕ ಹಿನ್ನೆಲೆಗಳನ್ನು ಕೂಡ ಚಂದ್ರಶೇಖರ್ ವಿರುದ್ಧ ಮಾಡಿರ್ತಕ್ಕಂಥ ಏನು ಆರೋಪ ಇದೆ, ನಿಜವಾಗಲೂ ಕೂಡ ಇದು ಆಡಳಿತ ವರ್ಗದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ SITಯ ಮುಖ್ಯಸ್ಥರು ಆಗಿರ್ತಕ್ಕಂಥ IGP ಚಂದ್ರಶೇಖರ್ ಅವರು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಈಗಾಗಲೇ ಜಾಮೀನು ಮೇಲೆ ಇರತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಮೀನು ರದ್ದು ಕೋರಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ಅರ್ಜಿ ಸಲ್ಲಿಸುವುದು ಅಷ್ಟು ಸುಲಭವೂ ಕೂಡ ಅಲ್ಲ. ಅರ್ಜಿ ಸಲ್ಲಿಸುವ ಮುಂಚಿತವಾಗಿ ಮುಖ್ಯಮಂತ್ರಿಗಳ ಸಲಹೆಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ, ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಈ ಸಂಬಂಧಪಟ್ಟ ಹಾಗೆ ಮಾತುಕತೆ ಕೂಡ ಮುಂದುವರೆದಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿನ್ನೆ ಪ್ರವಾಸದಿಂದ ವಾಪಸ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಜಾಮೀನು ಮೇಲೆ ಇರತಕ್ಕಂಥ ಕುಮಾರಸ್ವಾಮಿಯವರ ಜಾಮೀನು ರದ್ದುಪಡಿಸಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಏನು ಚಿಂತನೆಯಲ್ಲಿರತಕ್ಕಂಥ ಅಧಿಕಾರಿಗಳಿಗೆ ಸಿದ್ದರಾಮಯ್ಯವರು ಯಾವ ರೀತಿಯ ಸಲಹೆ ಕೊಡ್ತಾರೆ, ಯಾವ ಅನುಮತಿಯನ್ನು ಕೊಡ್ತಾರೆ, ಇದು ಬಹಳ ಪ್ರಮುಖ ಆಗುತ್ತೆ. ಯಾಕಂತಂದ್ರೆ ಕುಮಾರಸ್ವಾಮಿ ಈಗಾಗಲೇ ಒಂದು ಪ್ರಕರಣದಲ್ಲಿ ಅಂದ್ರೆ ಈಗ ಜಾಮೀನು ಮೇಲೆ ಇರುವಂಥ ಕಾರಣಕ್ಕಾಗಿ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಬೇಕಾದ್ರೆ ಸಹಜವಾಗಿ ಈಗ ಮುಖ್ಯಮಂತ್ರಿಗಳ ಅನುಮತಿ ಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟ ಮರುಕ್ಷಣದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹೈಕೋರ್ಟು ಇದನ್ನು ಮಾನ್ಯ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಂದಮೇ ಆದದ್ದೇ ನಿಶ್ಚಯವಾಗಿಯೂ ಕೂಡ ಕುಮಾರಸ್ವಾಮಿ ಅವರಿಗೆ ಕಾನೂನಿನ ಸಮರದಲ್ಲಿ ಒಂದಷ್ಟು ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.